ಮಾರಣ ಪ್ರಯೋಗ ಅಂದರೆ ಅವರು ಪೂರ್ತಿ ಸಾಯಿಸ್ಬಿಡೋದೇ ಅದು ಮಾರಣ ಪ್ರಯೋಗ. ಸ್ತಂಭನ ಅಂದರೆ ನಿಲ್ಲಿಸೋವಂಥದ್ದು, ಆಯಿತಾ, ಮಾತು ನಿಲ್ಲಿಸ್ಬಿಡೋದು, ಆಯಿತಾ. ಆಮೇಲೆ ಜನಗಳಿಗೆ ಅವರಿಗೆ ಕನೆಕ್ಟ್ ಇಲ್ದಂಗೆ ಮಾಡೋದು, ಇದೆಲ್ಲ ಇದೆ, ಪ್ರಯೋಗಗಳಿದೆ. ಆದರೆ ಇದು ಬಂದ್ಬಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಅದಕ್ಕಿಂತ ಎಕ್ಸ್ಟ್ರೀಮ್ ಪ್ರಯೋಗ, ರಿವರ್ಸ್ ಪ್ರಯೋಗ. ಇದನ್ನು ಪ್ರಯೋಗ ನಾವು ಮಾಡೋವಂಥದ್ದಲ್ಲ, ಅವ್ರು ಏನು ಮಾಡಿದಾರಲ್ಲ ಅದಕ್ಕೆ 100 ಪಟ್ಟು ವಾಪಸ್ ಕೊಡುವಂಥ ಪ್ರಯೋಗ, ರಿವರ್ಸ್ ಪ್ರಯೋಗ ಇದು. ಶೂಲಿನಿ ಅನ್ನುವಂಥ ಒಂದು ದೇವಿ ಲಕ್ಷ್ಮೀ, ಸರಸ್ವತಿ, ದುರ್ಗೆ ಈ 3 ಅವತಾರದಲ್ಲಿರ್ತಕ್ಕಂಥವ್ರು ಶೂಲಿನಿ, ಆಯಿತಾ. ಕಟಕ ಅನ್ನೋದೇನು ಅಂತ ಹೇಳಿದ್ರೆ ಒಂದು ರಿವರ್ಸ್, ಭಯಂಕರವಾಗಿರ್ತಕ್ಕಂಥ ರಿವರ್ಸ್ ಪ್ರಯೋಗ. ಒಂದು ಏಟು ಹೊಡೆದಾಗ ಅದು ಹೋಗಿ 100 ಏಟು ಹೊಡೆಯುವಂಥ ಶಕ್ತಿ ಆ ಕಟಕ ಅನ್ನೋಂಥ ಪ್ರಯೋಗಕ್ಕಿರುತ್ತೆ. ನಮಸ್ಕಾರ ವೀಕ್ಷಕರೇ. ಸರ್, ಈಗ ನಮಗೆ ಗೊತ್ತಾಗುತ್ತೆ ಯಾರೋ ಒಬ್ಬರು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ. ಯಾರೋ ನಿಮ್ಮಂಥವ್ರ ಹತ್ರಕ್ಕೆ ಬಂದಾಗ ನೀವು ಹೇಳ್ತೀರ, ಇಲ್ಲ ನಿಮ್ಮ ಮೇಲೆ ಯಾವುದೋ ಒಂದು ಪ್ರಯೋಗ ಆಗೈತೆ, ಇದನ್ನು ತಿಳ್ಕೊತಾರೆ. ಇಂಥವ್ರೇ ಮಾಡವ್ರೆ ಅನ್ನೋದನ್ನು ಊಹೆ ಮಾಡಿಬಿಡ್ತಾರೆ. ಹೋಗಿ ಡೈರೆಕ್ಟಾಗಿ ಅವರನ್ನು ಮಾತಾಡ್ಸೋಕ್ಕಾಗಲ್ಲ, ನೀವು ನಮ್ಮ ಮೇಲೆ ಏನೋ ಮಾಡಿದ್ದೀರ ಪ್ರಯೋಗ, ಯಾರಿಗೂ ಹೇಳೋಂಗಿಲ್ಲ, ಬಿಡೋಂಗಿಲ್ಲ. ಅವ್ರನ್ನ ಕೇಳಿದ್ರೆ ಅವರೇ ಬೈದು ಕಳಿಸ್ತಾರೆ. ಸೊ ಗೊತ್ತಿದ್ದರೂ ಇದರಲ್ಲಿ ಸುಮ್ಮನೆ ಇದ್ಬಿಡಬೇಕು. ಬಟ್ ಗೊತ್ತಿರುತ್ತೆ ಎಫೆಕ್ಟ್ಗಳಾಗ್ತಾ ಇದ್ದಾಗ ಯಾವುದೋ ಪ್ರಯೋಗ ಆಗೈತೆ, ಏನೋ ತೊಂದರೆ ಆಗ್ತಾಯಿದೆ, ಇಷ್ಟೇ ಚೆನ್ನಾಗಿದ್ವಿ ಅಂತ ಅವ್ರಿಗೆ ಅನುಮಾನಗಳು ಬಂತು. ಯಾರೋ ಅವ್ರಿಗೆ ಬೇಕಾಗಿರೋರು ಪರ್ಟಿಕ್ಯುಲರ್ ಇಂಥ ಒಂದು ಸಮಸ್ಯೆಗೋಸ್ಕರ ಇವರೇ ಮಾಡವ್ರೆ, ಇನ್ಯಾರೂ ನನಗೆ ದುಶ್ಮನಿಲ್ಲ ಅನ್ನೋದು ಕನ್ಫರ್ಮ್ ಆದರೂ ಕೂಡ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಇನ್ನೊಬ್ರಿಗೆ ಹೇಳೋಂಗಿಲ್ಲ, ಒಂದು ಕಂಪ್ಲೇಂಟ್ ಕೊಡೋಂಗಿಲ್ಲ, ತಗೊಳಲ್ಲ ಕೇಸು. ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ಕೂಡ ಹೋಗಯ್ಯ ಇದ್ದು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಈ ಥರ ಸಮಸ್ಯೆಗಳು ಸ್ವತಃ ಅವರೇನೇ ಅದನ್ನು ಸರಿ ಮಾಡ್ಕೊಬೇಕಾಗುತ್ತೆ ಒಂದು. ಇಲ್ಲಾಂದರೆ ನಿಮ್ಮಂಥವ್ರ ಹತ್ರ ಬಂದಾಗ ಅದಕ್ಕೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಏನು ಮಾಡಿರ್ತಾರೆ ಅದು ರಿಟರ್ನ್ ಅವ್ರಿಗೆ ಹೊಡೆಯೋ ಥರನೋ, ಇಲ್ಲ ಕಂಪ್ಲೀಟ್ ಕಟ್ಟಾಗೋ ಥರನೋ, ಇಲ್ಲ ಏನಾದರೂ ಒಂದು ಪ್ರೊಟೆಕ್ಷನ್ ಇವರಿಗೆ ಅವರಿಂದ ಏನೂ ಎಫೆಕ್ಟ್ ಇವ್ರಿಗೆ ಆಗದೆ ಇರೋ ಥರ, ಈ ಥರದ್ದೇನಾದರೂ ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈಗ ಅಮಾಯಕರಿಗೆ ಪಾಪ ಏನೂ ಗೊತ್ತಿಲ್ಲ, ಚೆನ್ನಾಗಿರ್ತಾರೆ, ವೆಲ್ ಸೆಟಲ್ಡ್ ಆಗಿರ್ತಾರೆ, ಅವ್ರ ಮೇಲೆ ಕೆಲವು ಪ್ರಯೋಗಗಳನ್ನ ಮಾಡಿರೋದು ಬಂದಿದ್ದಾರೆ ನಮಗೆ. ಆ ಪ್ರಯೋಗಗಳು ಎಂಥದ್ದು ಅಂದರೆ ತುಂಬ ಭಯಂಕರವಾಗಿರ್ತಕ್ಕಂಥ ಪ್ರಯೋಗಗಳು. ಈ ಚೌಡಿ ಪ್ರಯೋಗ ಇರ್ಬೋದು, ಕಾಶ್ಮೀರ ಪ್ರಯೋಗ ಇರ್ಬೋದು, ಇಂಥದ್ದೆಲ್ಲ ಮಾಡಿಬಿಡ್ತಾರೆ, ತಾಂತ್ರಿಕ ಪ್ರಯೋಗಗಳು. ಈ ತಾಂತ್ರಿಕ ಪ್ರಯೋಗಗಳು ಮಾಡಿದಾಗ ಬಹಳಷ್ಟು ಕಷ್ಟಗಳು, ಬಹಳಷ್ಟು ಸಂಕಟಗಳು, ನೋವುಗಳು ಅನುಭವಿಸುವಂಥದ್ದು. ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ, ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾಗ ಈ ಪ್ರಯೋಗ ಒಂದು ಮಾಡಿಬಿಟ್ಟ ತುಂಬ ಒಂದು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ಸಾವು ನೋವುಗಳು ಆಗ್ಬಿಡುತ್ತೆ ಮನೆಯಲ್ಲಿ. ಗಂಡ ಆಗಲಿ ಹೆಂಡತಿ ಆಗಲಿ ಸಾಯುವಂಥದ್ದು, ಮಕ್ಕಳಿಗೆ ತುಂಬ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಇಂಥದ್ದೆಲ್ಲ ಆಗಿಬಿಡುತ್ತೆ. ಇಂಥದ್ದೆಲ್ಲ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಅವ್ರಿಗೆ ಅನಾಥೋ ದೇವರಕ್ಷಕ ಅಂತ ಏನಾಗುತ್ತೆ, ಏನೋ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಕೇಳ್ತಾರೆ, ಮಾಡ್ತಾರೆ. ಅವಾಗ ಅವ್ರಿಗೆ ಸೂಚನೆ ಗೊತ್ತಾಗುತ್ತೆ, ಏನೋ ಪ್ರಯೋಗ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ಹಾಗಿದ್ದಾಗ ಯಾರಾದರೂ ಒಂದು ಒಳ್ಳೆಯ ಒಂದು ಪ್ರಶ್ನಾಶಾಸ್ತ್ರಜ್ಞರೋ ಜ್ಯೋತಿಷ್ಯ ಹತ್ರನೋ ಹೋಗಿ ಕೇಳಿದಾಗ ಈ ಥರ ಪ್ರಯೋಗ ಆಗಿದೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಆ ಥರ ಹೇಳಿದಾಗ ಏನು ಮಾಡೋದು ಅಂದರೆ ಅವ್ರಿಗೆ ಒಂಥರ ಬೇಜಾರಾಗೋಗುತ್ತೆ. ಈ ಥರ ಪ್ರಯೋಗ ಆಗೋಗಿದೆಯಲ್ಲ ನಮ್ಮ ಮೇಲೆ, ಈ ಥರ ಕಳ್ಕೊಂಡ್ಬಿಟ್ಟವಲ್ಲ ನಮ್ಮವ್ರನ್ನ ಅಂತ ಇದಾಗತ್ತೆ, ಗೊತ್ತಾಗುತ್ತಲ್ಲ. ಆ ಒಂದು ಸಂದರ್ಭ ಇರಬೇಕಾದ್ರೆ ಈ ಪ್ರಯೋಗನ ನಾವು ಬಂಧನ ಮಾಡೋದು ಅಥವಾ ಈ ಪ್ರಯೋಗನ ನಾವೇನೋ ಒಂಥರ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಸೋದು, ಅದೆಲ್ಲ ಮುಟ್ಟಾಳ್ತನ. ಯಾಕಂದ್ರೆ ಅದು ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ಹೇಳಿ ದುಡ್ಡು ಕಿತ್ಕೋಬೋದು ಅಷ್ಟೇ. ಆದರೆ ನಿಜವಾಗ್ಲೂ ಕೂಡ ಈ ಪ್ರಯೋಗವನ್ನು ಏನಿದ್ರು ಕೂಡ ರಿವರ್ಸ್ ಮಾಡಬೇಕಾಗತ್ತೆ, ಆಯಿತಾ. ರಿವರ್ಸ್ ಮಾಡಿದಾಗ ಮಾತ್ರ ಅದು ನಮಗೆ ಅನುಕೂಲಗಳಾಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ದಿನಕ್ಕೆ ರೆಮಿಡಿ, ಮತ್ತೆ ಅದೇ ಪ್ರಾಬ್ಲಮ್ಗಳು, ಅದೇ ಸಮಸ್ಯೆಗಳು ಆಗಿ ಕೊನೆಗೆ ತುಂಬ ಒಂದು ಕಷ್ಟಕ್ಕೆ ಬಂದುಬಿಡ್ತಾರೆ, ರೋಡ್ಗೆ ಬಂದುಬಿಡ್ತಾರೆ. ಹಾಗಾಗಿ ಈ ಒಂದು ರಿವರ್ಸ್ ಪ್ರಯೋಗದಲ್ಲಿ ಶೂಲಿನಿ ಕಟಕ ದಂಡ ಪ್ರಯೋಗ ಅಂತಿದೆ. ಶೂಲಿನಿ ಕಟಕ ದಂಡ ಪ್ರಯೋಗ. ಸೊ ಇದು ನೇಮೇ ಹೊಸದಿದೆ. ಹೌದು, ಇದು ಒಂದು ತಾಂತ್ರಿಕ ಪ್ರಯೋಗ. ಇದು ಈ ತಾಂತ್ರಿಕ ಪ್ರಯೋಗದಲ್ಲಿ ಶೂಲಿನಿ ಅನ್ನುವಂಥ ಒಂದು ದೇವಿ ಲಕ್ಷ್ಮೀ, ಸರಸ್ವತಿ, ದುರ್ಗೆ ಈ 3 ಅವತಾರದಲ್ಲಿರ್ತಕ್ಕಂಥವ್ಳು ಶೂಲಿನಿ, ಆಯಿತಾ. ಕಟಕ ಅನ್ನೋದೇನು ಅಂತ ಹೇಳಿದ್ರೆ ಒಂದು ರಿವರ್ಸ್, ಭಯಂಕರವಾಗಿರ್ತಕ್ಕಂಥ ರಿವರ್ಸ್ ಪ್ರಯೋಗ. ಒಂದು ಏಟು ಹೊಡೆದಾಗ ಅದು ಹೋಗಿ 100 ಏಟು ಹೊಡೆಯುವಂಥ ಶಕ್ತಿ ಆ ಕಟಕ ಅನ್ನುವಂಥ ಪ್ರಯೋಗಕ್ಕಿರುತ್ತೆ. ಓಕೆ, ಆಯಿತಾ. ಸೊ ಅದನ್ನು ರಿವರ್ಸ್ ಪ್ರಯೋಗ ಅದು.
ಆಮೇಲೆ ದಂಡ ಅಂತ ಹೇಳಿದ್ರೆ ಈ ಎಲ್ಲ ಒಂದು ಪ್ರಯೋಗಗಳಿಗೂ ಕೂಡ ಒಂದು ಏನಾದ್ರು ಒಂದು ಬಳಸ್ಕೊಂಡಿರ್ತಾರೆ ಅವರು. ಅಂದರೆ ಒಂದು ಪ್ರೇತಾರನ್ನು ಬಳಸ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಕೆಟ್ಟದಾಗಿರ್ತಕ್ಕಂಥ ವಸ್ತುಗಳು, ಈ ತಲೆ ಕೂದಲು, ಕಾಲು ಮಣ್ಣು ಇಂಥದ್ದೆಲ್ಲ ಬಳಸ್ಕೊಂಡಿರ್ಬೋದು. ಸೊ ಅಂಥದ್ದನ್ನೆಲ್ಲ ರಿವರ್ಸ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಹತ್ರ ಯಾವ್ದಾದ್ರು ಒಂದು ಆಯುಧ ಇರಬೇಕು. ಅದಕ್ಕೆ ನಾವು ದಂಡ ಪ್ರಯೋಗ ಅಂತ ದಂಡ ಅಂತ ಹೇಳಿದ್ರೆ ತ್ರಿಶೂಲ ಇರ್ಬೋದು ನಾವು ಯೂಸ್ ಮಾಡೋವಂಥದ್ದು, ಅಥವಾ ಇಂಥದ್ದು ಯಾವ್ದಾದ್ರು ಯೂಸ್ ಮಾಡಿಕೊಂಡು ಈ ನಾನು ಒಂದೊಂದು ವರ್ಡ್ಗೂ ನಿಮ್ಗೆ ಹೇಳ್ತಾ ಇದ್ದೀನಿ ಏನೇನಿದೆ ಇದರಲ್ಲಿ ಅಂತ. ಶೂಲಿನಿ ಕಟಕ ದಂಡ ಪ್ರಯೋಗ, ಆಯ್ತಾ? ಆ ದಂಡನ ಯೂಸ್ ಮಾಡಿಕೊಂಡು ಆ ಯಾರು ಮಾಡಿದಾರೋ ಅವರಿಗೆ ರಿವರ್ಸ್ ಮಾಡುವಂಥದ್ದು. ಇದು ಯಾವಾಗ ನಾವು ರಿವರ್ಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಈ ಒಂದು ಸಲ ರಿವರ್ಸ್ ಆಯಿತು ಅಂದರೆ ಇವ್ರು ಬರೀ ಒಂದೇ ಏಟು ಹೊಡೆದಿರೋದು, ಅದು ಹೊಡೆಯೋದು ಹೆಂಗೆ ಅಂದರೆ 100 ಏಟು ಹೊಡೆಯುತ್ತೆ, ಆಯಿತಾ? ಇಡೀ ಆ ಒಂದು ಇದನ್ನೇ ಆ ಮನುಷ್ಯ ಯಾರು ಮಾಡಿದಾನಲ್ಲ ಆ ಇಡೀ ಫ್ಯಾಮಿಲಿನೇ ತೆಗೆದಾಕ್ಬಿಡುತ್ತೆ, ಅಷ್ಟು ಭಯಂಕರವಾಗಿರುತ್ತೆ ಇದು ಶೂಲಿನಿ ಕಟಕದಂಡ ಪ್ರಯೋಗ. ಇದು ರಿವರ್ಸ್ ಪ್ರಯೋಗದಲ್ಲಿ ಒಂದು ಪ್ರಯೋಗ. ಇದು ಎಷ್ಟೋ ಪ್ರಯೋಗಗಳ ಬಗ್ಗೆ ನಾವು ಹೇಳಿದ್ದೀವಿ, ಹಿಂದೆ ಮಾತಾಡಿದ್ದೀವಿ. ಒಂದು ಚಕ್ರಬಂಧನ ಪ್ರಯೋಗದ ಬಗ್ಗೆ ಮಾತಾಡಿದ್ದೀವಿ, ತ್ರಿಶೂಲ ಪ್ರಯೋಗದ ಬಗ್ಗೆ ಮಾತಾಡಿದ್ದೀವಿ, ಹಲವಾರು ಪ್ರಯೋಗಗಳ ಬಗ್ಗೆ ಮಾತಾಡಿದ್ವಿ, ರಿವರ್ಸ್ ಪ್ರಯೋಗ. ಆದರೆ ಈ ಪ್ರಯೋಗ ಇದೆಯಲ್ಲ, ಇದು ಭಾರಿ ಪವರ್ಫುಲ್ ಪ್ರಯೋಗ, ಇದು ಶೂಲಿನಿ ಕಟಕದಂಡ ಪ್ರಯೋಗ. ಸೊ ಈ ಪ್ರಯೋಗವನ್ನು ಮಾಡಿಸ್ಬೇಕಾದ್ರೆ ಆ ವ್ಯಕ್ತಿಗಳು ಹೆಂಗೆ, ಯಾವ ಥರದ್ದು, ಇವಾಗ ತುಂಬ ದೊಡ್ಡ ಪ್ರಯೋಗಗಳು ಮಾಡಿಸಿದ್ರೆ ಮಾತ್ರ ಅದನ್ನ ರಿವರ್ಸ್ ನಾವು ಈ ಪ್ರಯೋಗವನ್ನು ಮಾಡ್ಬೋದು. ಸುಮ್ಮನೆ ಯಾರೋ ಒಂದು ಚಿಕ್ಕದಾಗಿ ಏನೋ ಒಂದು ಮಾಡಿದ್ದಾರೆ ಅಂದರೆ ಈ ಪ್ರಯೋಗವನ್ನು ನಾವು ರಿವರ್ಸ್ ಪ್ರಯೋಗವನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಬಹಳಷ್ಟು ಗಿಡಮೂಲಿಕೆಗಳು ಬೇಕಾಗುತ್ತೆ, ಖರ್ಚಾಗುತ್ತೆ, ಆಯಿತಾ? ಬಹಳಷ್ಟು ಯಂತ್ರಗಳು ಬೇಕಾಗುತ್ತೆ, ಸುಮಾರು ಒಂದು 89 ಥರದ ಯಂತ್ರಗಳು, ಬೇರೆ ಬೇರೆ ಥರ ಯಂತ್ರಗಳು ಬೇಕಾಗುತ್ತೆ, ಆಯಿತಾ? ಗಿಡಮೂಲಿಕೆಗಳು ಬೇಕಾಗುತ್ತೆ, ತುಂಬ ಖರ್ಚಿರುತ್ತೆ. ಹಾಗಾಗಿ ಏನಾದ್ರು ಅಂಥದ್ದೊಂದು ದೊಡ್ಡ ಪ್ರಯೋಗ ಮಾಡಿಬಿಟ್ಟಿದ್ದಾರೆ, ನನ್ನ ಕೈಲಿ ಆಗೋದಿಲ್ಲ, ಇನ್ನು ನಾವು ಇದನ್ನು ವಾಪಸ್ ಇದು ಮಾಡಲೇಬೇಕು ಅಂದಾಗ ಮಾತ್ರ ಈ ಶೂಲಿನಿ ಕಟಕದಂಡ ಪ್ರಯೋಗವನ್ನು ನಾವು ಮಾಡ್ತೀವಿ. ಹಾಗಾಗಿ ಈ ಒಂದು ಪ್ರಯೋಗ ಬಂದು ತಾಂತ್ರಿಕದಲ್ಲಿ ತಂತ್ರಸಾರವನ್ನು ಅಂತ ಓಲೆಗರಿ ಗ್ರಂಥದಲ್ಲೂ ಕೂಡ ಈ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಇನ್ನು ನೀಲವಂತಿ ಅಂತಕ್ಕಂಥ ಒಂದು ಗ್ರಂಥ, ಅದರಲ್ಲಿ ನೀಲವಂತಿ ಅಂತಕ್ಕಂಥ ಯಕ್ಷಿಣಿ ಇರ್ತಕ್ಕಂಥ ಒಂದು ಗ್ರಂಥ ಅದು, ಅದರಲ್ಲೂ ಕೂಡ ಈ ಕಟಕದಂಡ ಪ್ರಯೋಗವನ್ನು ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಗ್ರಂಥಗಳನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ನೋಡಿದ್ದೀವಿ, ಆಯಿತಾ? ಕೆಲವು ಜಾಗದಲ್ಲಿ ನಾವು ಅದನ್ನು ಮಾಡೂ ಕೂಡ ಇದ್ದೀವಿ. ಹಾಗಾಗಿ ಈ ಒಂದು ಪ್ರಯೋಗ ಯಾರಿಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಪ್ರಯೋಗಗಳು ಮಾಡಿದಾಗ ಅದಕ್ಕೆ ರಿವರ್ಸ್ ಮಾಡೋದಕ್ಕೆ ನಮ್ಗೆ ಬೇಕು ಯಾವಾಗಲೂ ಕೂಡ. ಎಂಥದೇ ಮಾಂತ್ರಿಕರು ಇರಲಿ, ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಗೋರಿ ನಾಗಸಾಧುಗಳು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಡಿಸೋದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ನಾವು ರಿವರ್ಸ್ ಮಾಡಬೇಕು ಅಂದರೆ ಈ ಪ್ರಯೋಗ ನಮ್ಗೆ ಬೇಕಾಗುತ್ತೆ. ಸೊ ಈಗ ಈ ಪ್ರಯೋಗದ್ದು ನೀವು ಹೇಳಿದ್ರಿ, ಇದು ನಾರ್ಮಲಾಗಿ ಕೆಲವೊಂದಷ್ಟು ನಾವು ಹೊರಗಡೆ ನೋಡೋದು ಶತ್ರು ಸ್ತಂಭನ ಅಂತ ಒಂದು ಪ್ರಯೋಗ. ಯಾಕಂದರೆ ಕೆಲವೊಂದಷ್ಟು ನಮ್ಮ ರಾಜಕಾರಣಿಗಳೇ ಕೇರಳಕ್ಕೆ ಹೋಗಿ ಅಲ್ಲಿ ಒಂದು ಶತ್ರು ಸ್ತಂಭನ ಪೂಜೆ ಅಂತ ಮಾಡಿಸಿ ಬರ್ತಾರೆ. ಹೌದು, ಕೆಲವೊಂದು ಏನೋ ಒಂದು ಪ್ರಯೋಗಗಳು ಅವ್ರ ಮೇಲೆ ಯಾವುದಾದ್ರೂ ಶಕ್ತಿಗಳು ಬಿಟ್ಟಾಗೋ ಇಲ್ಲ ಇನ್ನೇನೋ ಆದಾಗ ಮಾರಣ ಪ್ರಯೋಗಗಳು ಆಗಿದ್ದಾಗ ಈ ಒಂದು ಶತ್ರು ಸ್ತಂಭನ ಮಾಡಿ ಬಂದಮೇಲೆ ಒಂದಷ್ಟೆಲ್ಲ ಬೆಳವಣಿಗೆಗಳು ಏನು ತೊಂದರೆಗಳಾಗಿತ್ತು ಅಲ್ಲಿಂದ ಆಚೆಗೆ ಬಂದುಬಿಟ್ಟು ಆಮೇಲೆ ಪ್ರೊಟೆಕ್ಷನ್ನು ಸಿಕ್ಕೋಗ್ಬಿಡುತ್ತೆ, ಅವರು ಸೇಫ್ಟಿ ಆಗ್ತಾರಂತ. ಸೊ ಅದು ಇದು ಯಾವ ಥರ ಸರ್? ಇದಕ್ಕಿಂತ ಈಗ ಶತ್ರು ಸ್ತಂಭನ ಪ್ರಯೋಗ ಅಂತ ಹೇಳಿದ್ರೆ, ಈಗ ರಾಜಕೀಯದಲ್ಲಿ ನೋಡಿ, ಇವಾಗ ನಾನು ಏನೋ ಒಂದು ರಾಜಕೀಯದಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಇದ್ದೀನಿ, ನಾನು ಯಾವುದೋ ಒಂದು ಸ್ಥಾನದಲ್ಲಿ ಇದ್ದೀನಿ, ಎಲೆಕ್ಷನ್ ಬಂತು, ನೀವು ನಿಂತ್ಕೊಂಡ್ರಿ ನಾನು ಅಪೋಸಿಟ್, ಸರ್ ನೀವು ನನಗಿಂತ ಸ್ಟ್ರಾಂಗು, ಆಯಿತಾ? ಎಲ್ಲ ಜನ ನಿಮ್ಮ ಕಡೆ ಇದ್ದಾರೆ. ಅವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಶತ್ರು ಸ್ತಂಭನ ಪ್ರಯೋಗ. ಸ್ತಂಭನ ಅಂದರೆ ಏನು ಅಂದರೆ ನಿಲ್ಲಿಸೋದು, ಸ್ಟಾಪ್ ಮಾಡೋದು. ಇವಾಗ ಈ ಕ್ಯಾಮ್ರಾ ಹೆಂಗೆ ನಿಂತಿದೆ, ನಾವು ಹೆಂಗೆ ಕೂತಿದ್ದೀವಿ, ನಮ್ಮ ಚಲನೆ ವಲನೆ ಇರಬಾರ್ದು, ನಿಲ್ಲಿಸ್ಬಿಡೋದು ಅಷ್ಟೇ, ಸ್ತಂಭನ ಮಾಡೋದು. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಜನಗಳ ಒಂದು ಸಪೋರ್ಟ್ ಸಿಗದೇನೆ ಅವ್ರು ಹಾಕಿರೋ ದುಡ್ಡೆಲ್ಲ ಸಿಕ್ಕಾಕೊಂಡು ಎಲ್ಲ ತೊಂದರೆಗಳಾಗಿ ಅವ್ರ ಎದುರುಗಡೆ ಬರದೇ ಇರೋ ಥರ ಮಾಡೋದೇ ಶತ್ರು ಸ್ತಂಭನ. ಅದು ಬರೀ ರಾಜಕೀಯ ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ, ಫಿಲಮ್ ಸ್ಟಾರ್ಗಳಲ್ಲೂ ಇದು ಬರುತ್ತೆ, ಇದಾಗುತ್ತೆ. ಇನ್ನು ಕೆಲವು ಉದ್ಯಮಿಗಳು ಕೂಡ ಇದನ್ನು ಮಾಡಿಸ್ತಾರೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥ ಪ್ರಯೋಗ ಇದೆಯಲ್ಲ, ಅದು 100%, ಅದು ಇದು 20% ಸ್ತಂಭನ. ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷನ, ಉಚ್ಚಾಟನ, ಆಯಿತಾ? ಸೊ ಹಾಗಾಗಿ ಕೆಲವು ಏನು ಮಾಡಿಬಿಡ್ತಾರೆ, ಮಾರಣ ಪ್ರಯೋಗ ಅಂದರೆ ಅವರು ಪೂರ್ತಿ ಸಾಯಿಸ್ಬಿಡೋದೇ ಅದು ಮಾರಣ ಪ್ರಯೋಗ. ಸ್ತಂಭನ ಅಂದರೆ ನಿಲ್ಲಿಸೋವಂಥದ್ದು, ಆಯಿತಾ? ಮಾತು ನಿಲ್ಲಿಸ್ಬಿಡೋದು, ಆಯಿತಾ? ಆಮೇಲೆ ಜನಗಳಿಗೆ ಅವರಿಗೆ ಕನೆಕ್ಟ್ ಇಲ್ದಂಗೆ ಮಾಡೋದು, ಇದೆಲ್ಲ ಇದೆ, ಪ್ರಯೋಗಗಳಿದೆ. ಆದರೆ ಇದು ಬಂದ್ಬಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಅದಕ್ಕಿಂತ ಎಕ್ಸ್ಟ್ರೀಮ್ ಪ್ರಯೋಗ, ರಿವರ್ಸ್ ಪ್ರಯೋಗ. ಇದನ್ನು ಪ್ರಯೋಗ ನಾವು ಮಾಡೋವಂಥದ್ದಲ್ಲ, ಅವ್ರು ಏನು ಮಾಡಿದಾರಲ್ಲ ಅದಕ್ಕೆ 100 ಪಟ್ಟು ವಾಪಸ್ ಕೊಡುವಂಥ ಪ್ರಯೋಗ, ರಿವರ್ಸ್ ಪ್ರಯೋಗ ಇದು. ಸೊ ಅವ್ರದ್ದೇ ಪ್ರಯೋಗ ರಿಟರ್ನ್ ಅವ್ರಿಗೆ. ಹೌದು, ನೀವು ಹೇಳ್ತಾ ಇರೋದು ಸ್ತಂಭನ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಮಾಡೋವಂಥದ್ದು,
ಯಾರು ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಮಾಡೋವಂಥದ್ದು. ಇದು ನಾವು ಮಾಡೋವಂಥದ್ದಲ್ಲ, ಮಾಡಿರೋದನ್ನ ರಿವರ್ಸ್ ಮಾಡೋವಂಥದ್ದು. ಓಕೆ ಓಕೆ. ಸೊ ಹಾಗಾಗಿ ಈ ಶೂಲಿನಿ ಕಟಕದಂಡ ಪ್ರಯೋಗ ಭಾರಿ ಚೆನ್ನಾಗಿ ವರ್ಕ್ ಆಗುತ್ತೆ, ಒಳ್ಳೆ ಆಗುತ್ತೆ. ಅದಕ್ಕೆ ಕೆಲವು ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಅದೆಲ್ಲ ಅವರು ಕಲೆಕ್ಟ್ ಮಾಡಿ ನಮ್ಗೆ ಕೊಟ್ಟಾಗ ಅದನ್ನು ನಾವು ಚೆನ್ನಾಗಿ ಅದ್ರ ಬಗ್ಗೆ ವರ್ಕೌಟ್ ಮಾಡಿ ಅದನ್ನು ರಿವರ್ಸ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಪ್ರಯೋಗನೂ ಕೂಡ ಒಂದು ದೊಡ್ಡ ಸ್ಥಾನದಲ್ಲಿದೆ. ಸೂಪರ್. ಸೊ ವೀಕ್ಷಕರು, ಯಾಕಂದರೆ ಈಗ ಪ್ರಯೋಗಗಳು ತುಂಬ ಜನಗಳ ಮೇಲೆ ಸುಮ್ಮನೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಫೇಸ್ ಟು ಫೇಸು ಮಾತಾಡೋಕ್ಕಾಗಲ್ಲ, ಮುಂದೆ ನಿಂತು ಎದುರ್ಸೋಕ್ಕಾಗಲ್ಲ, ಇನ್ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಬಗೆಹರಿಸೋಕ್ಕಾಗಲ್ಲ ಅಂತ ಗೊತ್ತಾದಾಗ ಇಂಡೈರೆಕ್ಟಾಗಿ ಹಿಂದೆಯಿಂದ ಹೊಡೆಯೋ ಒಂದು ಕೆಲಸಗಳು ಮಾಡೋದೇ ಈ ಪ್ರಯೋಗಗಳು. ಆಲ್ಮೋಸ್ಟ್ ಈ ಥರ ಪ್ರಯೋಗಗಳು ನಮ್ಗೆ ಯಾರು ತೊಂದರೆಗಳು ಕೊಡ್ತಾ ಇರ್ತಾರೋ ಇಲ್ಲ ಯಾರ ಮೇಲೆ ದ್ವೇಷ ಇರುತ್ತೋ ಅಂಥವ್ರ ಮೇಲೆ ಈ ಥರದ್ದೇನೋ ಒಂದು ಮಾಡೋದಕ್ಕೆ ಪ್ರಯತ್ನಗಳು ಪಡ್ತಾರೆ. ಸೊ ಅವುಗಳನ್ನೂ ಕೂಡ ಏನು ಮಾಡಿರ್ತಾರೆ ರಿಟರ್ನ್ ಅವ್ರಿಗೆ ಹೋಗಿ ಆ ಉದ್ದೇಶ ಅವ್ರಿಗೆ ಹೊಡಿಬೇಕು. ಆ ಥರದ್ದು ಕೆಲವೊಂದು ಕೆಲಸಗಳು ಪ್ರಯೋಗಗಳಲ್ಲಿ ಕೂಡ ಉಲ್ಟಾ ಮಾಡೋವಂಥದ್ದು, ಅದನ್ನು ರಿವರ್ಸ್ ಮಾಡೋವಂಥದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಟ್ಟವ್ರೆ ಸಂತೋಷ್ ಭಟ್ರು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.